55 ವರ್ಷ. 55 ವರ್ಷದಿಂದನೂ ವೇದಾಂತ ಪರಿಷತ್ತನ್ನು ನಡೆಸುವುದರ ಮುಖಾಂತರ ಅಖಿಲ ಭಾರತ ವೇದಾಂತ ಪರಿಷತ್ತಿಗೂ ಕೂಡ 55ನೇ ವರ್ಷದ ಸಂಭ್ರಮ. ಹಾಗೆ ಕೂತ್ಕೊಳ್ಳಿಲ್ಲ. 5 ವರ್ಷ ಆದ್ಮೇಲೆ ಜನರಿಗೆ ವೇದಾಂತವನ್ನು ಕೊಟ್ಟಿದ್ದೀನಿ, ನಮ್ಮ ಭಾಗಕ್ಕೆ ಶಿಕ್ಷಣವನ್ನು ಕೊಡೋಣ ಅನ್ನುವ ದೃಷ್ಟಿಕೋನದಿಂದ ಶಿವಾನಂದ ಭಾರತಿ ಶಿಕ್ಷಣ ಸಂಸ್ಥೆಗೆ ಸುವರ್ಣ ಮಹೋತ್ಸವದ ಸಂಭ್ರಮ. ಬಹುಶಃ ಎಲ್ಲಾ ಗುರುಗಳು ಮಾತಾಡುವಾಗ ಹೇಳಕತ್ತಿದ್ರು, ಕುಂಭ ಮೇಳಕ್ಕೆ ಹೋಗ್ತೀವಿ. ನಾಳೆ ಜನವರಿ 14ರಿಂದ 42 ದಿನಗಳವರೆಗೆ ಕುಂಭಮೇಳ ನಡೀತದೆ ಪ್ರಯಾಗದಲ್ಲಿ. ಇವತ್ತು ಹರಿದ್ವಾರ್, ಋಷಿಕೇಶ್ ಎಲ್ಲ ಕಡೆಯಿಂದಲೂ ಮಹಾತ್ಮರು ಬಂದಿದ್ದಾರೆ. ಪರಮ ಪೂಜ್ಯ ಶಿವಾನಂದ ಭಾರತಿ ಅಪ್ಪುಗಳು ಬಹುಶಃ ಅವ್ರು ನೋಡ್ರಿ 85 ವರ್ಷ ಆದ್ರೂ ಹಸನ್ಮುಖಿಗಳು, ಆರೋಗ್ಯವಂತರು. ಯಾಕಂತಂದ್ರೆ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು. ಬಹುಶಃ ಶಿವಾನಂದ ಭಾರತಿ ಅಪ್ಪಗಳು ಪುಣ್ಯ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನದಿಂದ ಈ ಪುಣ್ಯದ ಶರೀರ ಇವತ್ತಿಗೂ ಕೂಡ ನಿಮಗ ಮನಸ್ಸು ತುಂಬಿ ಹರಿಸ್ತಾ ಇದೆ. ಅಂತ ಪರಮ ಪೂಜ್ಯರಿಗೆ ಒಮ್ಮೆ ಗೌರವ ಪೂರ್ಣ ಚಪ್ಪಾಳಿ ತಟ್ಟಿ ಪರಮ ಪೂಜ್ಯರು ಶತಾಯುಷಿಗಳಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಬಹುಶಃ ನಮಗೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಪಂಚಪೀಠದ ಪರಂಪರೆಯಲ್ಲಿ ಪಂಚಪೀಠ ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲ, ಕಾಶಿ ಹಿಂಗಿರ್ತದೆ. ವಿರಕ್ತ ಪರಂಪರೆಯಲ್ಲಿ ಸಮಯಗಳು ಬರ್ತಾವೆ. ಹಾಗೆ ಈ ವೇದಾಂತದ ವಿಭಾಗದೊಳಗಡೆ ಶಿವತ್ರಯರು, ಪರಮ ಪೂಜ್ಯ ಬೀದರನ ಶಿವಕುಮಾರ ಮಹಾಸ್ವಾಮಿಗಳು, ಶಿವಾನಂದ ಭಾರತಿ ಅಪ್ಪಗಳು, ಹಾಗೆ ಅಭಿನವ ಶಿವಪುತ್ರ ಅಪ್ಪಗಳು ಒಂದು ಸ್ಟೇಜ್ ಮೇಲೆ ಕುತ್ಕೊಂಡ್ರೆ ಆ ಗತ್ತ ಬೇರೆ. ಯಾಕಂತಂದ್ರೆ ಆ ನಿಟ್ಟಿನೊಳಗ ಪರಮ ಪೂಜ್ಯ ಶಿವಕುಮಾರ ಅಪ್ಪಗಳು ಇಡೀ ಭಾರತದ ತುಂಬಾ ಸಂಚಾರ ಮಾಡಿ ವೇದಾಂತವನ್ನು ಬೋಧಿಸಿರುವ ಪರಮ ಪೂಜ್ಯರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅಂತ ಮಹಾಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಎಲ್ಲಾ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಸದ್ಭಕ್ತರೇ, ಬಹುಶಃ ನಾವೆಲ್ಲರೂ ಕೂಡ ಇವತ್ತು ನಾವೊಂದು ವಚನ ಬರ್ತದೆ, ಕಣ್ಣುಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನವು ತುಂಬಿದ ಬಳಿಕ ನೆನೆಯಲಿಲ್ಲ, ಮಹಾಂತ ಕೂಡಲ ಸಂಗಮ ದೇವ ಅಂತೇಳಿ ಶರಣರ ವಚನವನ್ನು ಬರೀತಾರೆ. ಇವತ್ತು ನೀವೆಲ್ಲರೂ ಕೂಡ ನಮ್ಮ ನಿಜಗುಣ ದೇವ ಮಹಾಸ್ವಾಮಿಗಳು ಹೇಳಿದ್ರು, ನನಗಾಗಿ 20 ಪರಮ ಪೂಜ್ಯರಿಗೆ ಎಷ್ಟು 42 ಅಂದ್ಮೇಲೆ 100% ಕನ್ಫರ್ಮ್ ಆಯ್ತು. ನಿಜಗುಣ ದೇವರಿಗೂ ವಯಸ್ಸಾಗ್ಯದ ಅನ್ನೋದು ಈಗ ನಾವು ತಿಳ್ಕೊಂಡಿವಿ. ಬಹುಶಃ ನಿಟ್ಟಿನೊಳಗೆ ಅವರು 42 ವರ್ಷದಿಂದಲೂ ಕೂಡ ನಿರಂತರವಾಗಿ ಯಾರೇ ಕರೀಲಿ ನೆನಪಲ್ಲಿಟ್ಟುಕೊಳ್ಳಿ, ಸಂತ ಅಂತಂದ್ರೆ ಅವನ ಸ್ವಂತಕ್ಕೆ ವಿಚಾರ ಮಾಡವ ಸಂತ ಅಲ್ಲ. ತನ್ನ ಸ್ವಂತಿಕೆಯನ್ನ ಬಿಟ್ಟು ಸಮಾಜದ ಶ್ರೇಯಸ್ಸನ್ನು ಬಯಸ್ತಲ್ಲ, ಅವನು ನಿಜವಾದ ಸಂತ. ನೀವು ಯಾರೇ ಕರೀಲಿ ಅಲ್ಲಿ ಹೋಗ್ತಾರೆ, ಬರ್ತಾರೆ, ಪ್ರೀತಿಸ್ತಾರೆ. ಬರೀ ಹೇಳೋದೊಂದ ಅಲ್ಲ. ವೇದಾಂತ ಅಂತಂದ್ರೆ ಈ ಪುಟದಲ್ಲಿ ಇಷ್ಟೇ ಶ್ಲೋಕ, ಆ ಭಗವದ್ಗೀತೆಯಲ್ಲಿ ಹಂಗೆ ಹೇಳಿದೆ, ಇದು ವೇದಾಂತ ಅಷ್ಟೇ ಅಲ್ಲ ಸ್ವಾಮಿ, ನಡೆಯುವುದು ಕೂಡ ವೇದಾಂತನೇ. ಬಹುಶಃ ಶಿವಾನಂದ ಭಾರತಿ ಅಪ್ಪಗಳು ಯಾಕೆ ನಿಮಗೆ ಇವತ್ತಿಗೂ ಕೂಡ ಆದರಣೀಯರು ಅಂತಂದ್ರೆ ಅವ್ರು ಏನು ನುಡಿತಾರಲ್ಲ ಹಂಗ ನಡೀತಾರೆ. ಯಾರ ಮನಸ್ಸಿಗೂ ಕೂಡ ನೋವಾಗದೇ ಇರುವ ರೀತಿಯಲ್ಲಿ ನಡೆಯುವುದಿದೆಯಲ್ಲ ಅದೇ ಪುಣ್ಯ. ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ಶಿವಾನಂದ ಭಾರತಿ ಅಪ್ಪಗಳು 85 ವರ್ಷದ ಈ ಸಂಭ್ರಮದಲ್ಲಿ ನಾವಿನ್ನೂ ಅವರ ಶತಮಾನೋತ್ಸವದಲ್ಲಿಯೂ ಕೂಡ ಇರುವ ಹಾಗೆ ಭಗವಂತ ಅನುಗ್ರಹಿಸಿ ಅಂತಕ್ಕಂಥ ಮಾತನ್ನ ಹೇಳ್ತಾ
ಎಲ್ಲಾ ಪರಮ ಪೂಜ್ಯರು ಬಹಳ ದೂರದಿಂದ ಬಂದಿದ್ದಾರೆ. ಅವರ ಆಶೀರ್ವಚನವನ್ನ ನಾವು ಕೇಳಬೇಕು. ನಾವೆಲ್ಲರೂ ಕೂಡ ಗುರುಗಳಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಅನುಗ್ರಹಿಸಿ ಅಂತ ಕೇಳ್ತಾ ಪರಮ ಪೂಜ್ಯರಿಗೆ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ನಾ ಹುಕ್ಕೇರಿ ಹಿರೇಮಠದ ವತಿಯಿಂದ ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನ ಮಾಡ್ತಾ ಇದ್ದೇವೆ. ಜೈ ಗುರುಶಾ. ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ನಾವು ಕೂಡ ಅಭಿನಂದಿಸೋಣ. ಜೊತೆಗೆ ಪೂಜ್ಯರಾಗಿರುವ ನಿಜಗುಣ ದೇವರು, ಸಿದ್ಧಲಿಂಗ ಕೈವಲ್ಯಾಶ್ರಮ, ಹುಣಸಾಳ್ ಪಿಜಿ ಪೂಜ್ಯರು ಕೂಡ ಪ್ರಾತಸ್ಮರಣೀಯರಾಗಿರುವ ಪೂಜ್ಯಪಾದ ಗುರುದೇವರಿಗೆ ಭಕ್ತಿಪೂರ್ವಕ ಸತ್ಕಾರವನ್ನು, ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ.